ಹಾಯ್, ನಾನು ಸುಜಾತ ಲಾಗ್ ಪಕೋಡ ರೆಸಿಪಿ ತೋರಿಸ್ತಾ ಇದ್ದೀನಿ. ಒಂದು 3-4 ಈರುಳ್ಳಿ ಕಟ್ ಮಾಡ್ಕೋಬೋದು, ಸಣ್ಣ ಕೆಚ್ಕೋಬೇಕು. ಅದಕ್ಕೆ ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ ನೀರಲ್ಲಿ ಇಕ್ಕಬೇಕು. ಈ ಥರ ಬಿಡಿ ಬಿಡಿ ಆಗಬೇಕು. ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ಆಯಿತು. ಕಡಲೆ ಹಿಟ್ಟು, ಖಾರ, ಉಪ್ಪು ಮತ್ತು ಕಾಳು, ಜೀರಿಗೆ, ಅಡುಗೆ ಸೋಡಾ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಅವು ಎಲ್ಲ ಈರುಳ್ಳಿಗೆ ಅಂಟ್ಕೋಬಾರ್ದು, ಎಲ್ಲ ಬಿಡಿ ಬಿಡಿ ಆಗಬೇಕು. ಬಿಡಿ ಬಿಡಿ ಆಗುತ್ತೆ. ಜೀರಿಗೆ, ಕಡಲೆ ಹಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಇದು ಕಲಿಸಾದ್ಮೇಲೆ ಸ್ವಲ್ಪ ಎಣ್ಣೆ ಬಿಸಿ ಇಟ್ಕೊಂಡು ಕಾಯ್ದಿರೋ ಎಣ್ಣೆ ಇದಕ್ಕೆ ಹಾಕಬೇಕು. ಆವಾಗ ಗರಿ ಗರಿ ಬರುತ್ತೆ ಪಕೋಡ. ತಿನ್ನೋಕ್ಕೂ ಕ್ರಿಸ್ಪಿಯಾಗಿರುತ್ತೆ. ಮಾಡಿ ನೋಡಿ ನೀವು. ರೆಸಿಪಿ ಹೇಗಿತ್ತು ಅಂತ ತಿಳಿಸಿ. ಮತ್ತು ಚೆನ್ನಾಗಿ ಹಿಟ್ಟು ಅದಕ್ಕೆ ಈರುಳ್ಳಿಗೆ ಅಂಟ್ಕೋಬೇಕು. ಅಂಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಟೇಸ್ಟ್. ನೋಡಿ ಈ ಥರ ನಾನು ಏನು ಮಾಡ್ತಾ ಇದ್ದೀನಿ, ಕಲಿಸ್ಕೊಂಡ್ರೆ ಎಣ್ಣೆ ಬಿಡೋಕ್ಕೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನಾನು ಇವತ್ತು ಏನು ಮಾಡ್ತಾ ಇದ್ದೀನಿ ಹೇಳಿ. ಈರುಳ್ಳಿಗೆ ಅಂಟ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಏನಿದು ಇದು ವಿಡಿಯೋ ತಿಳಿಸಿ. ಪಕೋಡ ರೆಸಿಪಿ ಆನಿಯನ್ ಪಕೋಡ ಅಂತ ಶೇರ್ ಆ್ಯಂಡ್ ಕಮೆಂಟ್, ಸಬ್ಸ್ಕ್ರೈಬ್. ಚಿಕ್ಕ ಬಟ್ಲಲ್ಲಿ ಕಲಿಸ್ತಾ ಇದ್ದೀನಿ. ಕಾಯ್ದಿರೋ ಎಣ್ಣೆ ಸ್ವಲ್ಪ 2 ಸ್ಪೂನು ಕಲಸಿರೋ ಹಿಟ್ಟಿಗೆ ಹಾಕಬೇಕು. ಆವಾಗ ಕ್ರಿಸ್ಪಿಯಾಗಿ ಬರುತ್ತೆ, ಗರಿ ಗರಿ ಬರುತ್ತೆ. ಮಾಡಿ ನೋಡಿ ನೀವು. ಹೇಗಿತ್ತಂತ ತಿಳಿಸಿ. ಓಕೆ, ಬಾಯ್. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಮತ್ತು ಹಪ್ಪಳ ಇತ್ತು, ಹಪ್ಪಳ ಹಾಕ್ತಾಯಿದ್ನು ನನ್ನ ಮಗ. ಮಮ್ಮಿ ಹಪ್ಪಳ ಬೇಕು ಅಂತ ಇದ್ನು, ಅದು ಹಾಕಿದ್ವಿ. ಮತ್ತು ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬಾಯ್. ನಮ್ಮ ಮನೆಯವರು ತಿಂದರು ಪಕೋಡ, ಚೆನ್ನಾಗಿತ್ತು. ನಾವು ತಿಂದ್ವಿ, ನನ್ನ ಮಗನೂ ಚೆನ್ನಾಗಿ ಕಾಯ್ದಿರೋ ಎಣ್ಣೆ ಚೆನ್ನಾಗಿ ಬಂದಿತ್ತು. ಎಣ್ಣೆ ಅಂದರೆ ಗರಿ ಗರಿ ಬರುತ್ತೆ. ಕಾಯ್ದಿರೋ ಎಣ್ಣೆ ಗರಿ ಗರಿ ಬರುತ್ತೆ ಅಂತ ಇದು ಟಿಪ್ಸ್. ಓಕೆ, ಮಾಡಿ ತಿನ್ನಿ ನೀವು. ಚೆನ್ನಾಗಿ ಬಂದಿತ್ತು. ಸ್ಲೋದಲ್ಲಿ ನೋಡಿ, ಎಷ್ಟು ಸ್ಲೋದಲ್ಲಿ ಬೇಯಿಸ್ಕೊಂಡ್ರೆ ಅಷ್ಟು ಗರಿ ಗರಿಯಾಗಿ ಬರುತ್ತೆ ಪಕೋಡ. ನೋಡಿ, ಈ ಕಲರ್ ಬಂದಿದೆ. ನೋಡಿ, ಈ ಕಲರ್ ಬ್ರೌನ್ ಕಲರ್ ಬಂದರೆ ಈ ಎಣ್ಣೆಲಿ ಹಾಕಾದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಆ ಬಲೂನ್ಸು ಸ್ವಲ್ಪ ಕಮ್ಮಿ ಆಗುತ್ತೆ. ನೋಡಿ, ಈ ಥರ ಬರ್ತಾ ಇರೋದೆಲ್ಲ ಬಲೂನ್ಸ್ ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ಇದು ಆಗಿತ್ತೆ ಅಂತ ಅರ್ಥ. ತಿಳ್ಕೊಂಡು ನೋಡಿ.
ಅವು ಹಾಕಿದ ಮೇಲೆ ನಾ ಮಾಡಬೇಕು ನೋಡಿ ಇದು ಮತ್ತೆ ಹಾಕ್ತೆ ಅಂದ್ರಲ್ಲ ಹಾಕ್ಲಿ. ಹ್ಞೂ ಮತ್ತೆ ಆಯ್ತು ಬಿಡಿ ಹಾಕ್ತೇವೆ ವಿಡಿಯೋಸ್ ಹಾಕಿದೆ ಹಿಡಿ. ಅವು ಒಳಗೆ ಇದು ಹಾಕು. ಇಲ್ಲಿ ನನ್ನ ಮಗಳು ಬುಕ್ ರ್ಯಾಪಿಂಗ್ ಮಾಡ್ಕೊತಾ ಇದ್ಲು.